ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ವ್ಲಾಗನ್ನು ಮಾಡ್ತಾಯಿದ್ದೀನಿ. ತುಂಬ ದಿನಗಳಾಯಿತು. ಇವತ್ತು ಮದುವೆ ಕರೆಯೋಕ್ಕೆ ಅಂತ ಬಂದಿದ್ದೆ, ನಮ್ಮ ಮಾವನ ಜೊತೆಗೆ ಬಂದಿದ್ದೆ. ಸೊ ಲೈಟಾಗಿ ಊಟ ಗೀಟ ಎಲ್ಲ ಆಯಿತು. ಊಟ ಮಾಡ್ಕೊಂಡು ಹಂಗೆ ಒಂದು ಪಾನ್ ಹಾಕ್ಕೊಂಡು ಎದುರುಗಡೆ ನೋಡಿದೆ. ಸುಂದರವಾಗಿರುವಂತಹ ಅಡಿಕೆ ತೋಟ ಕಣ್ಣಿಗೆ ಬಿತ್ತು. ಒಂದು ಸಲ ಹೀಗೆ ವಾಕ್ ಮಾಡ್ಕೊಂಬರೋಣ, ಹೇಗೆ ಅಂದರೆ ಊಟ ಆಯ್ತಲ್ಲ, ಸ್ವಲ್ಪ ವಾಯು ವಿಹಾರ ಮಾಡೋಣ ಅಂತ ಹೇಳಿಬಿಟ್ಟು ತೋಟದ ಕಡೆಗೆ ಬಂದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಪ್ರಕೃತಿ ಪ್ರಿಯರಿಗೆ ಮಾತ್ರ. ಯಾರ್ಯಾರು ನಮ್ಮ ಚಂದಾದಾರರು ಪ್ರಕೃತಿಯನ್ನು ಇಷ್ಟಪಡ್ತೀರಿ ಅವರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಬನ್ನಿ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಪೋರ್ಟ್ರೇಟಲ್ಲಿ ಶೂಟ್ ಆಗ್ತಾಯಿದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಬ್ಲರ್ ಆಗಿ ಕಾಣಿಸ್ತಾಯಿದೆ, ನಿಮಗೆ ಕಾಣಿಸ್ತಾ ಇಲ್ಲ. ಹೋಗಬೇಕಾದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಇವಾಗ ತೋರಿಸ್ತೀನಿ. ಬನ್ನಿ ನೋಡಿ ಇಲ್ಲಿನ ತೋಟ ಹೇಗಿದೆ ಅಂತ ಹೇಳ್ಬಿಟ್ಟು ಅರಸಿ ರೆಡಿನಾ? ಓಕೆ, ರೆಕಾರ್ಡ್ ಆಗ್ತಾಯಿದೆ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿನ ತೋಟ ಹೇಗಿದೆ ಅಂಥೇಳಿ. ಮೆಣಸಿನ ಬಳ್ಳಿಗಳು ತುಂಬ ಚೆನ್ನಾಗಿ ಹಮ್ಮಿಕೊಂಡಿದ್ದಾವೆ, ನೋಡ್ಬೋದು. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ತೋಟವನ್ನು. ತುಂಬ ಖುಷಿ ಆಯಿತು. ಇದೇ ರೋಡೆಲ್ಲ ಬಂದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಕಣ್ಣಿಗೆ ಸ್ವಲ್ಪ ಹಸಿರಾಗಿ ಏನಾದ್ರು ಕಾಣಿಸ್ತಂದ್ರೆ ಒಂಥರ ಇಂಟ್ರೆಸ್ಟ್, ನಮಗೆ ಸಖತ್ ಖುಷಿ ಆಗುತ್ತೆ. ಹಸಿರು ಅಂದರೆ ಅಷ್ಟು ಇಷ್ಟ ನನಗೆ. ಅದಕ್ಕೋಸ್ಕರ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿನ ತೋಟ ಹೇಗಿದೆ ಅಂಥೇಳಿ. ಯಾವುದೋ ಊರು ಅಂತ ಹೇಳಿದ್ರು ನಂಗೆ ಮರ್ತೋಯ್ತು. ನೋಡೋಣ, ಇಲ್ಲಿ ಯಾರಾದರೂ ಕೆಲಸಗಾರರು ಇದ್ದರೆ ಅವತ್ತು ಕೇಳಿಬಿಟ್ಟು ಹೇಳ್ತೀನಿ, ಓಕೆನಾ? ನೋಡಿ ಸ್ನೇಹಿತರೆ, ಇಲ್ಲಿನ ತೋಟಗಳು. ಇದಕ್ಕೆ ಯಾವುದೋ ಫ್ರೂಟು ಅಂತಾರೆ ನೋಡಿ, ನೆನಪಿಗೆ ಬರ್ತಾಯಿಲ್ಲ ಸ್ನೇಹಿತರೆ. ತುಂಬ ಚಿಕ್ಕವರಿದ್ದಾಗ ತುಂಬ ತಿಂತಾಯಿದ್ವಿ. ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಹಣ್ಣಾಗಿದೆ ನೋಡಿ. ಇದಕ್ಕೇನೋ ಅಂತಾರಪ್ಪ, ಎಲ್ಲ ಮರ್ತೋಗ್ಬಿಟ್ಟಿದೆ. ಕೆಲಸಗಾರ ಯಾರಾದರೂ ಇದ್ದಿದ್ದರೆ ಕೇಳ್ಬೋದಾಗಿತ್ತು. ಯಾರು ಕಾಣಿಸ್ತಾ ಇಲ್ಲ ಕಣ್ಣಿಗೆ. ನೋಡೋಣ, ಕೆಳಗಡೆ ಬಿದ್ದಿದ್ರೆ ಆಯ್ಕೊಂಡು ತಿನ್ನೋಣ, ಏನಂತೀರ? ಕೈಗಂತೂ ಒಂದು ಸಿಗಲ್ಲ. ತುಂಬ ಚೆನ್ನಾಗಿ ಬಿಟ್ಟಿದೆ ಹಣ್ಣುಗಳು ನೋಡಿ. ನೋಡಿ, ನಮ್ಮ ಹಳ್ಳಿ ಕಡೆ ಬಂದರೆ, ತೋಟಕ್ಕೆ ಬಂದರೆ ಸಾಕು, ಏನಾದರೂ ಹಸುವಾದರೆ ಆರಾಮಾಗಿ ಬಾಯಿ ರುಚಿಗೆ ಏನಾದರೂ ಸಿಗುತ್ತೆ ಹಣ್ಣುಗಳು. ಏನೇನೋ ಹಾಕ್ಕೊಂಡಿದ್ದೆ. ಇದು ಅದೇ ಸೇಮು, ಏನೋ ಅಂತಾರೆ, ಯಾವುದೋ ಹಣ್ಣು ಅಂತಾರೆ, ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ತೋಟನ. ಕೈ ಸಿಕ್ಕಿಲ್ಲ. ಕೈ ಸಿಕ್ಕಿದರೆ ಇಲ್ಲೇ ನನ್ನ ಮೇಲ್ಗಡೆನೇ ಇದೆ ಹಣ್ಣು, ನೀವು ನೋಡ್ತಾ ಇರ್ಬೋದು. ಕೈ ಸಿಕ್ಕಿದರೆ ಪಕ್ಕ ಕೊಯ್ತಾ ಇದ್ದೆ. ಕೋಲಾದರೂ ಸಿಕ್ಕಿದರೆ ಕೊಯ್ಬೋದಾಗಿತ್ತು. ಇವರು ನಮ್ಮ ರಿಲೇಟಿವೇ, ಬಟ್ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಹಾಗೆ ಊಟ ಆಯ್ತಲ್ಲ, ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಜೊತೆಗೆ ಇಲ್ಲಿನ ತೋಟ ಹೇಗಿದೆ ಅಂತ ನೀವು ತೋರಿಸೋಣ ಅಂತ. ಯಾರೂ ಕಾಣಿಸ್ತಾ ಇಲ್ಲ. ನಾನು ಸುಮ್ಮನೆ ವಾಕ್ ಮಾಡ್ತಾ ಬಂದೆ, ತುಂಬ ಚೆನ್ನಾಗಿ ಕಾಣಿಸ್ತು. ನನ್ನ ಮೊಬೈಲ್ನ ನಾನು ಕಾರಲ್ಲಿ ಇಟ್ಟಿದ್ದೆ. ಸರಿ, ಒಂದು ವ್ಲಾಗ್ ಮಾಡಿದ್ರೆ ಆಯಿತು ಅಂಥೇಳಿ ಮೊಬೈಲ್ ತೆಕ್ಕೊಂಬರೋಷ್ಟೊತ್ತಿಗೆ ಕೆಲಸಗಾರೆಲ್ಲ ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ತಾ ಇಲ್ಲ. ಓ, ಇಲ್ಲೊಂದು ಮನೆ ಇದೆ, ತೋಟದ ಮಧ್ಯೆ ಒಂದು ಮನೆ ಇದೆ ನೋಡಿ. ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಇದು ಯಾರ ಮನೆ ಅಂತ ಗೊತ್ತಿಲ್ಲ ನನಗೂ. ನಾನು ನನ್ನ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿತಾ ಇದ್ದೀನಿ. ಅಲ್ಲಿ ಕೆಲಸಗಾರ ಬರ್ತಾಯಿದ್ದಾರೆ, ಕೇಳೋಣ ಬನ್ನಿ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮನೆ ಇದೆ, ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಮನೆ ಹೆಸರು ಏನಿದೆ ನೋಡಿ, ಪಾವನ ಗಂಗಾ. ಎಷ್ಟು ಚೆನ್ನಾಗಿಟ್ಟಿದ್ದಾರಲ್ಲ, ಇಷ್ಟ ಆಯಿತು. ವಾತಾವರಣ ನೋಡಿ ಹೆಂಗಿದೆ,
ಸುಂದರವಾದಂತಹ ತೋಟದ ಮಧ್ಯೆ ಮನೆ. ಅಮ್ಮ ಇದು ಯಾವುದು? ಸಾಲ್ಕಣಿ. ಹಾಂ ಹಾಂ, ನಮ್ಗೆ ಸಿದ್ದಾಪುರ. ನಾ ಮದುವೆ ಕರೆಯಕ್ಕೆ ಅಂತ ಬಂದಿದ್ವಿ, ಊಟ ಆಯ್ತಲ್ಲ ಹಾಗೆ ಒಂದ್ಸಲ ವಾಕ್ ಮಾಡೋಣ ಅಂತ ಹೇಳಿ ಬಂದ್ವಿ. ತುಂಬ ಚೆನ್ನಾಗಿ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ. ಎಲ್ಲಿ ಮದ್ವೆ ಕರಕ್ಕೆ ಬಂದಿದ್ವಿ? ಬನವಾಸಿ. ಯಾರ ಮನೆಗೆ ಬಂದಿದ್ವಿ? ಇಲ್ಲಿ ಒಂದು ಮನೆ ಇದೆಯಲ್ಲ, ಇಲ್ಲಿ ದಾರಿ ಅಂತೀವಿ. ದೀಕ್ಷಿತ್ರ. ನಾಯಿ ಇದು ಮಾಡ್ಕೊ ವಿಡಿಯೋ ಮಾಡ್ರ? ನಾಯಿ ಇದ್ದ ಇಲ್ಲ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗುವ ಅಂತ ಬಂದೆ. ಸ್ನೇಹಿತರೆ, ಸಾಲ್ಕಣಿ ಅಂತ ಹೇಳಿಬಿಟ್ಟು ಈ ಊರಿನ ಹೆಸರು. ಸಾಲ್ಕಣಿ ಹತ್ರ ಬಂದಿದ್ವಿ, ಬನ್ನಿ ಹೋಗೋಣ. ಇವರು ನಮಗೆ ಮಾಹಿತಿ ಕೊಟ್ಟರು, ಕೇಳ್ಕೊಂಬಂದಿದ್ದೆ ಯಾವ ಊರು ಅಂತ, ಬಟ್ ಮರ್ತೋಗ್ಬಿಟ್ಟಿದ್ದೆ. ಇಲ್ಲಿನ ವಾತಾವರಣ ನೀವು ನೋಡ್ಬೋದು. ತುಂಬ ಅಯ್ಯಯ್ಯೋ ತುಂಬ ಭಯ ಆಗ್ತಾಯಿದೆ ಸ್ನೇಹಿತರೆ. ನಾಯಿಗಳು ಬರ್ತಾ ಇದ್ದಾವೆ, ಕಚ್ಚಲ್ಲ ನೋಡಿ. ಎಷ್ಟು ಸುಂದರವಾಗಿದೆ ಸ್ನೇಹಿತರೆ ಮನೆ. ಫುಲ್ಲು ತೋಟದ ಮಧ್ಯೆ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಾನಾ ರೀತಿಯ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ನೋಡಿ ಹೆಂಗಿದೆ. ಅಪ್ಪ ನೋಡಿದ್ರೆ ಭಯ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಹರಿವೆ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದಾರೆ. ಹರಿವೆ ಸೊಪ್ಪು, ಮೂಲಂಗಿ. ಹಾಂ, ನಮ್ಮದು ಸಿದ್ದಾಪುರ. ಇಲ್ಲಿ ಮದುವೆ ಕರೆಯೋಕ್ಕೆ ದೀಕ್ಷಿತ್ರ ಮನೆ. ನವಲ್ಕೋಲು ಹಾಕ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಹರಿವೆ ಸೊಪ್ಪು, ಮೂಲಂಗಿ, ಅದೇನು ಪಾಲಕ ಸರ್, ಅದು ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಹಳ್ಳಿ ಕಡೆ ಎಲ್ಲ ಹೀಗೆ ತರಕಾರಿ ಎಲ್ಲ ಬೇಕು ಅಂತಿರಲ್ಲ, ಎಲ್ಲ ನಮ್ಮ ಹಿತ್ತಲ್ಲೇ ಬೆಳ್ಕೊಂಡ್ಬಿಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಕೊತ್ತಂಬರಿ ಸೊಪ್ಪು ಕೂಡ ಇದೆ, ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ವಾತಾವರಣ ಹೆಂಗಿದೆ ಅಂತ ಹೇಳ್ಬಿಟ್ಟು, ನಾವು ಸಿಟಿಲಿ ಇದ್ದಿದ್ದು ಎಷ್ಟು ಸುಂದರವಾದಂಥ ವಾತಾವರಣವನ್ನು ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಿ. ಹಳ್ಳಿಯ ಜೀವನವೇ ಚಂದ, ನೀವೇನು ಹೇಳಿ. ಒಂದೊಂದು ಹೂವಿನ ಗಿಡಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ತೋರಿಸ್ತೀನಿ, ಯಾವ್ಯಾವ ಜಾತಿ ರೋಸ್ಗಳು ಬೇಕು ಎಲ್ಲ ಇಲ್ಲಿದೆ. ಮನೆ ಅಂಗಳದೆಲ್ಲ ಬೆಳ್ಕೊಂಡಿದೆ ನೋಡಿ. ಚಿಕ್ಕ ಚಿಕ್ಕ ರೋಸ್ಗಳು ತುಂಬ ತುಂಬ ಚೆನ್ನಾಗಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ಸಕ್ಕತ್ತಾಗಿದೆ ಸ್ನೇಹಿತರೆ, ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ತೆಂಗಿನಕಾಯಿನ ಬಿಸಿಲಿಗೆ ಒಣಸಿದ್ದಾರೆ. ಹಳ್ಳಿ ಕಡೆ ಎಲ್ಲ ಬಂದರೆ ನಿಮಗೆ ಹೀಗೆ ಇರುತ್ತೆ. ಆಲ್ಮೋಸ್ಟ್ ಒಂದೊಂದು ರೋಸ್ಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ ನೋಡಿ. ಹೆಣ್ಮಕ್ಳಿಗಂತೂ ಇಷ್ಟಪಡುವ ಹೂವು, ಹೆಣ್ಣು ಮಕ್ಕಳ ಫೇವ್ರೆಟ್ ಹೂವು ಅಂತಲೇ ಹೇಳ್ಬೋದು, ಗುಲಾಬಿ ರೋಸ್. ಆಹಾ, ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣಿಗೆ ಆನಂದ. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ, ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಸ್ನೇಹಿತರೆ. ಎಷ್ಟು ದೊಡ್ಡದಾಗಿದೆ ಅಂತಂದರೆ ರಿಯಲ್ಲಾಗಿ ನೀವು ನೋಡಬೇಕು, ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ಗೌರಿ ಹೂವು ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟು ಹಸಿರಾಗಿರುವಂತಹ ಚಿಕ್ಕ ಪುಟ್ಟ ಗಿಡಗಳಲ್ಲಿ ಚಂದವಾದಂಥ ಹೂವು. ಇದೊಂದು ಚಿಕ್ಕ ರೋಸು. ನಾನಾ ರೀತಿಯ ರೋಸ್ ಗಿಡಗಳನ್ನು ನೀವು ನೋಡ್ಬೋದು. ಮನೆ ನೋಡಿ ಎಷ್ಟು ಸುಂದರವಾಗಿ ಕಟ್ಕೊಂಡಿದ್ದಾರೆ. ವಿಶಾಲವಾದಂಥ ವಾತಾವರಣ ಮಧ್ಯೆ ಮನೆಗಳು. ಇಲ್ಲಿ ನಾನಾ ರೀತಿಯ ಜಾತಿಯ ಸಸ್ಯಗಳಿದ್ದಾವೆ ನೋಡಿ. ಯಾವ್ಯಾವ ಥರ ಹೂವಿನ ಗಿಡಗಳು ಬೇಕು ನಿಮಗೆ ಎಲ್ಲದೂ ಇದ್ದಾವೆ ನೋಡಿ. ಯಾರ ಮನೆ ಅಂತ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಡಿಸೈನ್ ತುಂಬ ಇಷ್ಟ ಆಯ್ತು ನನಗೆ. ಕಾಣಿಸ್ತಾ ಇದೆಯಾ? ಝೂಮ್ ಮಾಡಿ ತೋರಿಸ್ತೀನಿ ರೀ ನೋಡಿ, ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಎಷ್ಟು ಹೂವಿನ ಗಿಡಗಳನ್ನು ಬೆಳ್ಕೊಂಡಿದ್ದಾರೆ ನೋಡಿ ಅಂಗಳದಲ್ಲಿ, ಚೆನ್ನಾಗಿದೆ. ಆಹಾ, ಬೆಳಗಿನ ಜಾವ ನೋಡೋದಕ್ಕಿಂತ ಸುಂದರವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ವಾತಾವರಣ
ಸಖತ್ತಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಮೈಕ್ ತೊಗೊಂಬಂದಿಲ್ಲ, ಮೈಕ್ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಬರೀ ಮೊಬೈಲೆಲ್ಲ ರೆಕಾರ್ಡ್ ಆಗ್ತಾಯಿದೆ ಆಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಥ್ಯಾಂಕ್ ಯು ಯಜಮಾನ್ರೆ, ಬರ್ತೀವಿ. ನಿಮ್ಮದು ಮನೆನಾ? ಹಾಂ, ಹೌದಾ ಸ್ನೇಹಿತರೆ, ನೋಡಿದ್ರಲ್ಲ, ಬನ್ನಿ, ನಾನು ಕಾಯ್ತಾ ಇರ್ತಾರೆ. ಇಲ್ಲೊಂದು ಚಿಕ್ಕದಾಗಿರುವಂಥ ಒಂದು ಬಾವಿ ಇದೆ, ನೀವು ನೋಡ್ತಾ ಇರ್ಬೋದು. ಬನ್ನಿ ನೋಡಿ ಹೆಂಗಿದೆ ಹೂವಿನ ಗಿಡಗಳು, ಎಷ್ಟು ಚೆನ್ನಾಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಬೆಂಗಳೂರಲ್ಲಿ ನಾವು ನಿತ್ಯ ಪೂಜೆಗೆ ಹೂವನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ. ಹಳ್ಳಿ ಕಡೆ ಮನೆ ಎದುರುಗಡೆನೇ ನಿಮ್ಗೆ ಯಾವ ಥರ ಹೂಗಳು ಬೇಕು ಎಲ್ಲ ಸಿಗುತ್ತೆ ನೋಡಿ. ಇಲ್ಲೊಂದು ಚಿಕ್ಕ ಬಾವಿ ಇದೆ. ಒಳ್ಳೆ ಈಜು ಹೊಡಿಬೋದು ನೋಡಿ, ಟೈಮ್ ಇಲ್ಲ. ನಮ್ಮ ಮನೆ ಹತ್ರ ಈ ಥರ ಬಾವಿಗಳಿಲ್ಲ, ಅಂದರೆ ಸಿಕ್ಕಾಪಟ್ಟೆ ಡೀಪ್ ಇದೆ. ಈ ಥರ ಬಾವಿಗಳು ಈಜು ಹೊಡಿಯೋಕ್ಕೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ವಾವ್, ಸಖತ್ ಖುಷಿ ಆಯಿತು. ಬಿಸಿಲು ಬೇರೆ ತುಂಬ ಇದೆ, ಬಟ್ ತೋಟಕ್ಕೆ ಬಂದರೆ ಮಾತ್ರ ಒಂಚೂರು ಬಿಸಿಲಿಟ್ಟಾಗಲ್ಲ. ತಂಪಾಗಿರುವಂಥ ವಾತಾವರಣ, ಬಾಯಲ್ಲಿ ಹೇಳಿ ಕೇಸರಿ, ಕಣದಲ್ಲೂ ಕೇಸರಿ ಬಾಯಲ್ಲಿ, ಕಣ್ಣಿಗೆ ಹಬ್ಬ. ಇನ್ನೇನು ಬೇಕು, ಒಳ್ಳೆ ಊಟ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನನಗೆ ಹೊಸ ಮೊಬೈಲ್ನಲ್ಲಿ ವಿಡಿಯೋ ಅಷ್ಟೊಂದು ಸ್ಟೇಬಲಾಗಿ ಬರೋಲ್ಲ, ಬಟ್ ಈಗ ಒಂದು ಅಪ್ಡೇಟ್ ಬಂದಿರೋದ್ರಿಂದ ಲೈಟಾಗಿ ಸ್ಟೇಬಲಾಗಿ ಬರ್ತಾಯಿದೆ. ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಯಾವುದೇ ಥರ ಟ್ರೈಪಾಡ್ ಎಲ್ಲ ತೊಗೊಬಂದಿಲ್ಲ. ಮದುವೆ ಕರೆ ಅಂದರೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ ನಿಮಗೆ, ಹಳ್ಳಿ ಕಡೆ ಜನರಿಗೆ ಟೈಮ್ ಇರೋಲ್ಲ. ಬಟ್ ಎಲ್ಲಿ ಟೈಮ್ ಉಳಿತು ಅಲ್ಲಿ ನನಗೇನಾದ್ರು ನೋಡೋದಕ್ಕೆ ಸಿಕ್ಕಿದರೆ ಆ ಸುಂದರವಾದಂತಹ ಪ್ರಕೃತಿಯನ್ನು ಸೆರೆ ಹಿಡಿದು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಸದಾ ಕಾಲ ಮಾಡ್ತೀನಿ ಸ್ನೇಹಿತರೆ, ನಿಮಗೋಸ್ಕರ. ನೋಡಿ ಹೆಂಗಿದೆ, ಆಹಾ, ಪುಟ್ಟದಾದಂತಹ ಓಡಾಡೋಕ್ಕೆ ದಾರಿ, ಅಕ್ಕಪಕ್ಕ ಫುಲ್ ಹಸಿರು, ಅಡಿಕೆ ತೋಟ, ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ಮೈ ಜುಮ್ ಅಂತ ಇದೆ. ನಾವು ಹಳ್ಳಿಯವರಾದರೂ ಕೂಡ ಈ ಥರ ವಾತಾವರಣ ಎಲ್ಲೇ ಇದ್ರೂ ಖುಷಿ ಪಡ್ತೀವಿ. ನಮಗಿದೇನು ಹೊಸದಲ್ಲ, ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಆದರೂ ಕೂಡ ಹೊಸ ಹೊಸ ಜಾಗಕ್ಕೆ ಹೋದವಾಗ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ವಾ? ಹಬ್ಬ, ಒಳ್ಳೆ ವಾಕಾಯಿತು. ಇಲ್ಲಿ ನೋಡಿ ಎಷ್ಟು ಹಸಿರಾಗಿದೆ ಹುಲ್ಲುಗಳು, ಆಹಾ. ಇಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ, ಯಾವ ಥರ ಕಲ್ಲುಗಳನ್ನು ಹಾಕಿ ಮಣ್ಣನ್ನು ಮೆತ್ತಿ, ಕಲ್ಲನ್ನು ಒಂದ್ರ ಮೇಲೆ ಒಂದು ಇಟ್ಟು ಮಧ್ಯ ಮಣ್ಣನ್ನು ಕ್ಲೀನಾಗಿ ನೀರು ಹಾಕಿ ಕಾಲಲ್ಲಿ ಮಿಕ್ಸ್ ಮಾಡಿ ಹಸಿ ಮಣ್ಣಿರುತ್ತಲ್ಲ ತಗೊಂಡು ಹಿಂಗೆ ಹೊಡೆಯೋದು. ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ, ಯಾವ ಸಿಮೆಂಟು ಇಲ್ಲ, ಯಾವ ಇದು ಇಲ್ಲ, ಹೆಂಗೆ ನಿಂತಿದೆ ನೋಡಿ. ಮಣ್ಣಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇರುತ್ತೆ ಸ್ನೇಹಿತರೆ. ಇನ್ನು ಮುಂದೆ ನೋಡೋದಕ್ಕೆ ಏನಿರಲ್ಲ. ಮನೆ ಬಂತು. ಇಲ್ಲೂ ಒಂದು ಚಿಕ್ಕ ಪುಟ್ಟ ಹೂವಿನ ಗಿಡಗಳಿದ್ದಾವೆ, ಬೇಕಾದ್ರೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ, ಓಕೆನಾ? ಇಲ್ಲಿ ನೋಡ್ಬೋದು ಯೆಲ್ಲೋ ಕಲರ್ ಹೂಗಳು ಬಿಟ್ಟಿದ್ದಾವೆ, ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ. ನಮ್ಮ ರಥ ಇಲ್ಲೇ ಇದೆ, ನೀವು ನೋಡ್ಬೋದು. ಇಲ್ಲಿ ಒಂದು ಚಿಕ್ಕ ಪುಟ್ಟ ಹೂವಿನ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ, ತೋರಿಸ್ತೇನೆ ಬನ್ನಿ ನೋಡಿ. ನೋಡಿ ಟೊಮೆಟೊ ಕೂಡ ಬಿಟ್ಟಿದೆ, ನೀವು ನೋಡ್ಬೋದು. ಹಳ್ಳಿ ಕಡೆ ಎಲ್ಲ ಹಿಂಗೆ ಸ್ನೇಹಿತರೆ, ಮನೆ ಎದುರುಗಡೆ ಆಗಿರ್ಬೋದು ಅಥವಾ ಹಿತ್ತಲಲ್ಲಿ ಎಲ್ಲ ನಮಗೆ ಪ್ರತಿನಿತ್ಯ ಬೇಕಾಗುವಂತಹ ತರಕಾರಿಗಳನ್ನು ಬೆಳ್ಕೊತೀವಿ. ಇದಂತೂ ಸಖತ್ತಾಗಿದೆ ನೋಡಿ, ತುಂಬ ಸುಂದರವಾಗಿದೆ ಹೂವು.
ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇಷ್ಟೇ, ಮತ್ತೇನಿಲ್ಲ. ಓಕೆನಾ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.